ನಾವು ಆಗಸ್ಟ್ ತಿಂಗಳದಾಗ ತೊಗೊಂಬಂದಿದ್ದಾನ ಇದನ್ನ ಆಗಸ್ಟ್ 15ಕ್ಕೆ ಅಂತಂದು ಅವತ್ತು ಆಗಸ್ಟ್ 15 ಡಜಾರ್ನ ಆಗಿಂದ ಸಂಜೆ ಮುಂದೆ ನಾವು ಇದು ಮಾಡ್ತೇವಣ್ಣ, ಇದ್ರದ್ದು ಬರ್ತಡೇ ಮಾಡ್ತೇವಣ್ಣ. ಅದು ಬಂದಾಗಿಂದ ನಮ್ಮ ಹೆಸರು ಮಾಡೈತೆ ನಾನು ಅದರ ಹೆಸರು ಅಷ್ಟೇ ಮಾಡಿಲ್ಲ ನಾನು. ನಮ್ಮ ಫ್ರೆಂಡ್ ಸರ್ಕಲ್ ನಮ್ದು ಎಲ್ಲರೂ ಹೆಸರು ಮಾಡೈತಿ. ಆ ಕಾರಣಕ್ಕಾಗಿ ಅದನ್ನು ಕೊಡೋದೇ ಬೇಡಪ್ಪ, ಮನ್ಯಾಗ ಇರಲಿ. ಆಡಿದ ಮರಿ ಮಾತ್ರ ಎಲ್ಲ ಒಳ್ಳೆ ಮರಿ ಮೇಲೆ ಆಡೈತಣ್ಣ. ಇದು ಒಂದು ಯಾವ ಮರಿನೂ ಡೀಲೆ ಮರಿಗೆ ಆಡಿಲ್ಲಣ್ಣ, ಅಷ್ಟು ಪ್ರೈಸ್ ಮಾಡಿದ ಮರಿ ಮೇಲೆ ಆಡೈತಣ್ಣ. ಈಗ ಆಲ್ಮೋಸ್ಟ್ ಆಲ್ ಬೈಕ್ ನೋಡ್ದಾವ್ರಿ. ಫಸ್ಟ್ ಬೈಕ್, ಸೆಕೆಂಡ್ ಬಹುಮಾನ ಫ್ರಿಜ್, ಥರ್ಡ್ ಏನೋ ಮತ್ತೊಂದು ಟಿವಿ ಏರ್ ಕೂಲರ್ದು ಇರ್ತಾವ್ರಿ. ಈಗ ನಾವು ಹಾಕಿದ್ದು ಅಷ್ಟು ರೊಕ್ಕದ ಕಣಕ್ಕೆ ಹಾಕಿವ್ರಿ. ಹಾಲಲ್ಲಾಗ ಒಂದು 3 ನಂಬರನ ಒಂದು ಫಸ್ಟ್ ಆಗೈತಣ್ಣ. ಇದು 2 2 ಫಸ್ಟ್ ಆಗ್ಯಾವಣ್ಣ, ಒಂದು 3 ನಂಬರ್ ಆಗೈತಣ್ಣ. ಬೇರೆ ಕುರಿಗಳು ನೋವಾದ್ರೂ ಓಡಿ ಬಿಡ್ತಾವಣ್ಣ ಆಟ ಬಿಟ್ಟು. ಇದು ಹಂಗಲ್ಲಣ್ಣ, 2 ಹೋಳು ಆದ್ರೂ ಬಿಟ್ಟು ಸರಿಯಲ್ಲಣ್ಣ, ನಾವಾಗಲೇ ತಗೊಂಬರ್ಬೇಕು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಮ್ಯಾನ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತು ನಾವಿದ್ದೀವಿ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಮುಗದ ಎಂಬ ಒಂದು ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ಸ್ನೇಹಿತರೆ, ಇವಾಗ ನಾವು ನೋಡ್ತಿರ್ಬೋದು ಟಗ್ರು. ಇದ್ರ ಹೆಸರು ಬಂದು ಇಂಡಿಯನ್ ಆರ್ಮಿ ಅಂತ ಹೆಸರಿಟ್ಟಿದ್ದಾರೆ. ಮತ್ತು ಇದು ಸುಮಾರು ಇವ್ರ ಹತ್ರ ಸುಮಾರು ವರ್ಷದಿಂದ ಇವ್ರ ಹತ್ರ ಇದೆ. ಮತ್ತು ಇದು ಟಗರು ಕಾಳಗ ಅಂತ ನಡೆಸ್ತಾರೆ, ಅಂದರೆ ಕಣ ಅಂತ ನಡೆಸ್ತಾರೆ. ಅದರಲ್ಲಿ ಇವರಿಗೆ ಸುಮಾರು ಬಹುಮಾನಗಳನ್ನೆಲ್ಲ ಗೆದ್ಕೊಟ್ಟಿದೆ. ಮತ್ತು ಇವರು ಇದನ್ನು ತುಂಬ ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಕೂಡ ಸಾಕಿದ್ದಾರೆ. ಇದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸೋಕೆ ಹೊರಟಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿ ಬಗ್ಗೆ ಕೆಲವೊಂದು ವಿಶೇಷತೆನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನವೀನ್ ಅಂತ ಸರ್. ನವೀನ್ ಅಣ್ಣವರು. ಅಂದರೆ ಈಗ ಈ ಕುರಿಗಳು ಅಥವಾ ಟಗರುಗಳನ್ನ ಸಾಕೋದು ಎಷ್ಟು ವರ್ಷದಿಂದ ಸಾಕೊಂಡ್ಬಂದಿದ್ದೀರಾ ಸರ್? 11 ವರ್ಷದಿಂದ ಚಲೋ ಐತಣ್ಣ. 11 ವರ್ಷದಿಂದ 11 ವರ್ಷದಿಂದ ಐತಣ್ಣ. ಇದು ಬಂದು ಇದ್ರ ಹೆಸರು ಇಂಡಿಯನ್ ಆರ್ಮಿ ಅಂತ. ಇಂಡಿಯನ್ ಆರ್ಮಿ ಅಂತ ಹೆಸರಿಟ್ಟಿದ್ದೀರಾ ಸರ್. ಮೊದಲಿಗೆ ಇಂಡಿಯನ್ ಆರ್ಮಿ ಅಂತ ಹೆಸರಿಟ್ಟಿರೋದಕ್ಕೆ ಕಾರಣ ಕೇಳ್ಬೋದಾ? ನಮ್ಮ ಬ್ರದರ್ ಇಬ್ರು ಆರ್ಮಿ ಒಳಗಿದಾರನ, ಅದ್ರ ಕಾರಣಕ್ಕೋಸ್ಕರ ಒಂದು ಇಂಡಿಯನ್ ಆರ್ಮಿ ಅಂತಂದು ಈ ಮರಿ ತೊಗೊಂಬಂದಾಗಿಂದ ಇಟ್ಟಿವಣ್ಣ. ಇಂಡಿಯನ್ ಆರ್ಮಿ ಅಂತ ಕರೀತೀರಾ. ಅಂದ್ರೆ ಇದು ನೀವು ಹುಟ್ಟಾಗಿಂದ ನಿಮ್ಮ ಮನೇಲೆ ಸಾಕಿರೋದು ಅಥವಾ ತಂದಿರೋದು? ಅಣ್ಣ ನಾವು ಹಾಲಲ್ಲಿರುವಾಗ ತೊಗೊಂಬಂದಿದ್ದಾನ. ಈ ಮರಿ ಬಗ್ಗೆ ಸ್ವಲ್ಪ ವಿಶಿಷ್ಟತೆ ಹೇಳ್ಬೋದಾ ನೀವು? ಮರಿ ಅಣ್ಣ ಭಾಳ ಘಾಟಿ ಐತನ. ಇದು ಭಾಳ ಸ್ವಲ್ಪ ಗದ್ದಲ ಮಾಡ್ತೈತಿ. ಮನುಷ್ಯರು ನೋಡಿದ್ರೆ ಹಾಯಕ್ ಬರ್ತೈತನ, ಭಾಳ ಇದನ್ನ ಮಾಡ್ತೈತನ. ಎಷ್ಟು ಕಣ್ಗಳಲ್ಲೆಲ್ಲ ಹಾಕಿದ್ದೀರಾ? ಯಾವ್ಯಾವ ಕಣದಲ್ಲಿ ಯಾವ್ಯಾವ ರೀತಿ ಬಹುಮಾನ ಗೆದ್ದಿದೆ? ಹಾಲಲ್ಲಿ 2 ಕಣ ಆಗಿದಾವಣ್ಣ, 2ರಲ್ಲಿ 3 ಕಣ ಆಗಿದಾವಣ್ಣ, 4ರಲ್ಲಿ 3 ಕಣ ಆಗಿದಾವ, 6ರಲ್ಲಿ ಒಳಗೆ 4 ಕಣ ಆಗಿದಾವಣ್ಣ, ಓಪನ್ನಾಗ 2 ಕಣ ಆಗ್ಯಾವಣ್ಣ, 1 ಕಣ ತಕೊಂಡಿದ್ದಾನ. ಅಂದ್ರೆ ಈ ಹಲ್ಲುಗಳು ಅಂತ ಬಂದಾಗ ಇದಕ್ಕೆ ಇವಾಗ ಕರೆಕ್ಟ್ ಎಷ್ಟಲ್ಲು? ಇದು 8 ಅಲ್ಲಣ್ಣ. 8 ಅಲ್ ಮರಿ. 8 ಅಲ್ಲಣ್ಣ. ಎಷ್ಟಲ್ಲಿಂದ ನಿಮ್ಮ ಮನೇಲಿ ಇದೆ ಇದು? ಇದು ಹಾಲಲ್ಲಿಂದ ಇದೆ ಅಣ್ಣ. ಹಾಲಲ್ಲಿಂದ ನಿಮ್ಮ ಮನೇಲೆ ಸಾಕೊಂಡ್ ಬಂದಿದ್ದೀರಾ? ಯಾವ ತರ ಸಾಕ್ತೀರಾ ಸರ್ ಇದನ್ನು? ಇದನ್ನ ನಮ್ಮ ಮಗನ ತರ ಸಾಕತ್ತೇವಣ್ಣ. ಅಂದ್ರೆ ಊಟ ತಿಂಡಿ ಅದಕ್ಕೆ ಹುಳ್ಳಿ ಅಣ್ಣ, ಹಾಲು, ತತ್ತಿ, ಮೇವಣ್ಣ. ಈ ಕುರಿ ಸಾಕ್ಬೇಕು ಅನ್ನೋದು ಹೆಂಗ್ ಹುಡ್ಕೋತು ನಿಮಗೆ ಪ್ರೀತಿ? ನಮಗೊಂದು ಪ್ರೇಮಣ ಅದ. ಫಸ್ಟ್ ಇಲ್ಲಿ ನಮ್ಮೂರಲ್ಲಿ ಯಾರೂ ಸಾಕ್ತಿರ್ಕಿಲ್ಲಣ್ಣ. ನಾವು ಹಂಗೆ ಒಂದು ತೊಗೊಂಬಂದು ಸಾಕಿದ್ವಿ. ಫಸ್ಟ್ ಇಲ್ಲಿ ಕಣ ಇದ್ವಲ್ಲಣ್ಣ, ಆ ಕಣಕ್ಕೆ ಹಾಕಿದ್ವಿ. ಅದು ಮರಿ ಏನು ಆಡಕತ್ತಲ್ಲ, ನಮಗೊಂದು ಥರ ಖುಷಿ ಆಕತ್ತಣ್ಣ. ನಾವು ಹಂಗೆ ಬೆಳೆಸುವಂತ ಹೊಂಟಿವಣ್ಣ ಅದನ್ನು. ಇದು 2ರಲ್ಲಿ 2 ಫಸ್ಟ್ ಆಗ್ಯಾವಣ್ಣ, ಒಂದು 3 ನಂಬರ್ ಆಗೈತಣ್ಣ. ಅಣ್ಣ ಈಗ ವಿಡಿಯೋ ನೋಡ್ತಿರೋರ್ಗೆ ಈ ಹಲ್ಲು ಅಂತ ಬಂದಿರುತ್ತಲ್ಲ, ಅಂದ್ರೆ ಈಗ ಕಣ ನಡೆಸಿದಾಗ ಅದು ಯಾವ ರೀತಿ ಹಲ್ಲುಗಳನ್ನ ಚೆಕ್ ಮಾಡ್ತಾರೆ, ಮತ್ತೆ ಹಲ್ಲುಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಹಾಲಲ್ಲ ಅಂದ್ರೆ ಅಷ್ಟು ಹಲ್ಲು ಸಣ್ಣ ಇರ್ತಾವಣ್ಣ, ಅಷ್ಟು ಹಲ್ಲು ಸಣ್ಣ ಇರ್ತಾವಣ್ಣ, ಇನ್ನೂ ಹಲ್ಲು ಕೆಡೋದಿಲ್ಲ. 2ರಲ್ಲಿ ಬಂತಂದ್ರೆ ಹಲ್ಲು ಕೆಡೋದವಣ್ಣ, 2 ಹಲ್ಲು ಮತ್ತೆ ಬರ್ತಾವೆ. ಅವು ದೊಡ್ಡ ಇರ್ತಾವಣ್ಣ, ಅದು 2 ಅಲ್ಲಣ್ಣ, ಅಷ್ಟು ಹಲ್ಲು ಸಣ್ಣ ಇರ್ತಾವೆ. 4ರಲ್ಲಿ ಬಂದ್ರೆ ಮತ್ತೆ 2 ಹಲ್ಲು ಕೆಡೋತಣ್ಣ. ಅದು ಅವು ಸಣ್ಣ, ಅವು ದೊಡ್ಡ ಬರ್ತಾವಣ್ಣ, 4 ಹಲ್ಲು ಸಣ್ಣ ಇರ್ತಾವಣ್ಣ. ಹಿಂದೆ ಪ್ರತಿ 6 ತಿಂಗಳಿಗೊಮ್ಮೆ ಹಲ್ಲು ರೊಟೇಷನ್ ಮಾಡ್ಕೊಂತ ಹೋಗತ್ತಾನ. ಅದು 6 ತಿಂಗಳಿಗೊಮ್ಮೆ ಹಲ್ಲು ಕೆಡಿವಿಂದ 3 ತಿಂಗಳು ಹಾಕೋಲ್ಲಣ್ಣ. ಹಲ್ಲು ಕೆಡಿವಿಂದ 3 ತಿಂಗಳ ಮೇಲೆ ಮತ್ತು ಕಣಕ್ಕೆ ಹಾಕೋದಣ್ಣ. 2ರಲ್ಲಿ ಬಂದು 3 ತಿಂಗಳು ಆಯ್ತಲ್ಲ ಹಾಕೋದಣ್ಣ. 4ಲ್ಲಿಗೆ ಹಲ್ಲು ಕೆಡಿತಂದ್ರೆ ಮತ್ತೆ 3 ತಿಂಗಳು ರೆಸ್ಟ್ ಕಟ್ಟೋದಣ್ಣ. 6ಲ್ಲಿಗೆ ಹಲ್ಲು ಇತ್ತಂದ್ರೆ ಮತ್ತೆ 3 ತಿಂಗಳು ರೆಸ್ಟ್ ಕಟ್ಟೋದಣ್ಣ. 3 ತಿಂಗಳು ರೆಸ್ಟ್ ಕಟ್ಟಿ ಹಾಕೋದಣ್ಣ. ಈಗ ಮನೇಲಿ ಬೇರೆ ಕುರಿಗಳನ್ನೆಲ್ಲ ಸಾಕ್ತಾರಲ್ಲ, ಅದಕ್ಕೂ ಮತ್ತು ಈ ಥರ ಫೈಟರ್ ಕುರಿ ಟಗ್ರಿಗೂ ಏನು ವ್ಯತ್ಯಾಸ ಅಣ್ಣ? ಮನೆಯಲ್ಲೇ ಸಪ್ರೇಟ್ ಸಾಕೋದಕ್ಕೆ ಏನೈತಣ್ಣ, ತಿಂಡಿ ಫುಡ್ಡು ಚಂದ ಕೊಡೋದಿಲ್ಲ ನಾವು. ಕಾಳು ಅದು ಇವು ಫೈಟರ್ ಕುರಿಗಳು ಹೆಂಗಂದ್ರಣ್ಣ, ಡೈಲಿ 2 ಲೀಟ್ರ್ ಹಾಲು, 2 ಕಿಲೋ ಹುಳ್ಳಿ, ತತ್ತಿ ಹಾಕ್ತದಣ್ಣ. ಮತ್ತು ಚೆನ್ನಾಗಿರೋ ಮೇವು ಕೊಡೋದಣ್ಣ. ಅವಕ್ಕಂಗೆ ಕೊಡಂಗಿಲ್ಲಣ್ಣ. ಹೊರಗಡೆ ಮೇಯ್ಸ್ಕೊಂಬರ್ತಾರೆ, ಮನೇಲಿ ಕಟ್ಟಿಬಿಡ್ತಾರೆ. ಒಂದು ಕಣ ಈಗ ಇರುತ್ತೆ ಅನ್ನಂಗೆ, ಇನ್ನೊಂದು ಸ್ವಲ್ಪ ದಿನ ಐತೆ ಅನ್ನಂಗೆ ನೀವು ತಯಾರು ನಡೆಸ್ತೀರಾ? ಯಾವ ರೀತಿ ತಯಾರು ನಡೆಸ್ತೀರಾ ಅಣ್ಣ? ಅವಾಗ ನಾವು ಹಾಲು ಕಡಿಮೆ ಮಾಡ್ತೇವಣ್ಣ, ಕಾಳು ಸ್ವಲ್ಪ ಕಡಿಮೆ ಮಾಡ್ತಾನೆ, ಫುಡ್ ಕಡಿಮೆ ಮಾಡ್ಕೊತ ಬರ್ತಾವೆ. ಅಂದ್ರೆ ಬರೀ ಭಾಳ ವೇಟ್ ಇತ್ತಂದ್ರೆ ಸ್ವಲ್ಪ ಫುಡ್ ಕಡಿಮೆ ಮಾಡ್ಕೊತ ಬರ್ತಾವಣ್ಣ. ಕಣಕ್ಕೆ ನಾವು ಹಾಕಬೇಕಂದ್ರೆ 4 ದಿವಸ ಏನೂ ಹಾಕಲ್ಲಣ್ಣ, ಬರೀ ಮೇವು ಅಷ್ಟು ಹಾಕ್ತೀವಿ. ಈ ಕುರಿಗಳನ್ನ ಸಾಕೋಕೆ ಅಂದರೆ
ಒಬ್ರು ಕೈಲಿ ಆಗಲ್ಲ ಅಣ್ಣ. ಫ್ರೆಂಡ್ ಸರ್ಕಲ್ ಎಲ್ಲ ಚೆನ್ನಾಗಿರ್ಬೇಕು. ಫ್ರೆಂಡ್ ಸರ್ಕಲ್ ಹೆಂಗಿದೆ ಇಂಡಿಯನ್ ಆರ್ಮಿಗೆ, ಮತ್ತೆ ಇದಕ್ಕೆ ಫ್ಯಾನ್ಸ್ ಯಾವ ಥರ ಇದ್ದಾರೆ ಜನ? ಫ್ಯಾನ್ಸ್ ಸಿಕ್ಕಾಪಟ್ಟೆ ಅದಾರ ನಾವು ಊರಲ್ಲಿ ಮತ್ತು ಹೊರಗಡೆನೂ ಅದಾರ. ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ತುಂಬಾ ಇದಾರೆ. ನಮ್ಮ ದೋಸ್ತಿ ಒಳಗೆ ಹೆಂಗೈತೆ ಅಂದ್ರಣ್ಣ, ಒಬ್ರು ಯಾರೂ ಇಲ್ಲ ಅಂದ್ರೂ ನಾವು ಜಾಸ್ತಿ ಕೇರ್ ಮಾಡೋಲ್ಲ ಅಣ್ಣ. ಅಂದ್ರೆ ಎಲ್ಲ ತನ್ನ ತಿಂತಂದ್ರೆ ಅವ್ರು ಹೆಣ್ಮಕ್ಳು ಮೇಯಿಸ್ತಾರೆ ನಮ್ಮ ಮನ್ಯಾಗ. ನಾವು ಸುಮ್ಮನೆ ಮೇವು ತಂದಿಡೋದು, ಕಾಳು ತಂದಿಡೋದು, ಬರೀ ತಂದು ಕೊಡೋದು ಅಷ್ಟೇ ನಮ್ಮದು. ಎಲ್ಲ ಮೇಯಿಸೋದು ಹೆಣ್ಮಕ್ಳು ಮೇಯಿಸ್ತಾರೆ. ಈ ಮನೆಯವ್ರಿಗೆ ಮಾತ್ರ ಹೊಂದ್ಕೊಂಡಿರುತ್ತೋ ಅಥವಾ ಹೊರಗಡೆಯವ್ರಿಗೂ ಹೊಂದ್ಕೊಳ್ಳು? ಅಣ್ಣ ಅದು ತಿನ್ಸೋ ವಿಚಾರದೊಳಗೆ ಮನೆಯವ್ರಿಗೆ ಹೆಣ್ಮಕ್ಳಿಗೆ ಎಷ್ಟು ಹೊಂದ್ಕೊಂಡತ್ತಾನ. ನಾವು ಗಂಡು ಮಕ್ಳು ಯಾರು ಏನೂ ಹಾಕಲ್ಲ ನಾವು. ಸರ್, ನೀವು ಎಷ್ಟು ವರ್ಷದಿಂದ ಕುರಿ ಸಾಕಣೆ ಮಾಡ್ಕೊಂಡು? ಸರ್ ನಾವು ಒಂದು 10 ವರ್ಷ ಸರ್. 10 ವರ್ಷ. 10 ವರ್ಷದಿಂದ ನೀವು ನೋಡಿರೋ ಈ ಕುರಿಗಳಿಗೂ ಮತ್ತೆ ಇಂಡಿಯನ್ ಆರ್ಮಿಗೂ ಏನು ಬೇಕು? ಇದ್ರ ವ್ಯತ್ಯಾಸ ಏನಂತಂದ್ರೆ ನಾ ಬೇರೆ ಕುರಿಗಳು ನೋವಾದರೂ ಓಡಿ ಬಿಡ್ತಾವಣ್ಣ ಆಟ ಬಿಟ್ಟು. ಇದಂಗಲ್ಲಣ್ಣ, 2 ಹೋಳು ಆದ್ರೂ ಬಿಟ್ಟು ಸರಿಯಲ್ಲಣ್ಣ, ನಾವಾಗಲೇ ತಗೊಂಬರ್ಬೇಕು. ಬಂಡ ಅಂತ ಹೇಳ್ತೀರಾ? ಅಂದ್ರೆ ಎದುರಾಳಿಗೆ ಇದು ಮಾಡೋ ತನಕ, ಸೋಲ್ಸೋ ತನಕ ಇದು ಹಿಂದೆ ಬರಲ್ಲ. ಟಾರ್ಗೆಟ್ ಹಚ್ಚಿ ಆಡಕಂದ್ರೆ 200 ಹೊಡೆತ ಆಡೋ ಮಟ್ಟ ತಗರೆ ಸರಿಯಲ್ಲ ನಾವು. ನಾವಾಗಲೇ ಹೊರಗೆ ತಗೊಂಬರ್ಬೇಕು ಅದನ್ನು. ಅದು ಯಾವತ್ತೂ ಸರಿದೇ ಇಲ್ಲ ನಾವು, ಬರೀ ಆಡೋದೇ. ನೀವು 10 ಕಣ ಅಟೆಂಡ್ ಮಾಡಿದ್ರೆ ಇಲ್ಲಿವರೆಗೂ ಇಂಡಿಯನ್ ಆರ್ಮಿ ಜೊತೆ. ಹೌದಣ್ಣ. 10 ಕಣದಲ್ಲಿ ನಿಮಗೆ ತುಂಬಾ ಖುಷಿ ಕೊಟ್ಟಂತ, ಅಂದ್ರೆ ಅದು ಪ್ರೇಕ್ಷಕರಿಗಾಗಿರ್ಬೋದು ಅಥವಾ ಅದ್ರ ಫ್ಯಾನ್ಸ್ಗಳಿಗಾಗಿರ್ಬೋದು ತುಂಬಾ ಖುಷಿ ಕೊಟ್ಟ ಕಣ ಯಾವುದು ಅಂತ ಹೇಳ್ಬೋದು? ದೇವ್ರ ಹುಬ್ಳಿಯಣ್ಣ ಫಸ್ಟ್, ಆಮೇಲೆ ಕೋಟ್ರು ಆದ್ಮೇಲೆ ಕೋದಾಂಪುರಣ, ಜೋಗೆಲ್ಲಾಪುರ, ಬೋಸೋಳ ಬೈಕಿನ ಕಣ. ಬೈಕಿನ ಕಣದಲ್ಲಿ ಅಲ್ಲಿ ಅಷ್ಟು ಕಣನೂ ಇದನ್ನು ಕೊಟ್ಟಿದ್ದಾನೆ. ಬೋಚುಗಳ ಕಣಕ್ಕೂ ಹಾಕಿದ್ವಿ ನಾ. ನಮ್ಗೆ ಖುಷಿ ಕೊಟ್ಟಿದ್ದಂದ್ರೆ ಅದು ಅಣ್ಣ. ಇಲ್ಲಿ ಜೋಗ್ಯಾಲಪುರದಾಗೂ ಅಲ್ಲಿ ಒಂದು 200 ಹೊಡೆತ ಆಗಿತ್ತಾನ. ಹೊಳ್ಳೆ ಇಲ್ಲಿ ಕೋಟ್ರ ಕಣದಾಗೂ ಅವತ್ತು 150 ಹೊಡೆತ ಆಗಿತ್ತಾನ. ಅದು ಒಳ್ಳೆ ಅದು ಆಡಿದ ಮರಿ ಮಾತ್ರ ಎಲ್ಲ ಒಳ್ಳೆ ಮರಿ ಮೇಲೆ ಆಡಿತಾನ. ಇದು ಒಂದು ಯಾವ ಮರಿನೂ ಡೀಲೆ ಮರಿಗೆ ಆಡಿಲ್ಲ ನಾ. ಅಷ್ಟು ಪ್ರೈಸ್ ಮಾಡಿದ ಮರಿ ಮೇಲೆ ಆಡಿತಾನ. ನಾಳೆ ಒಂದು ಕಣ ಹಾಕಿದ್ವಿ, ಅದು ಓಡಿ ಬಂತ ಹಂಗೆ ಮಾಡಲ್ಲ ನಾವು ಹಾಕಿದ ಕಣ ಒಟ್ಟು ಅದು ಆಡಿರ್ಬೇಕು, ಇಲ್ಲ ಪ್ರೈಸ್ ಗೆದ್ದಿರ್ಬೇಕಣ್ಣ. ಆ ಟೈಪ್ ಇದು ಮಾಡ್ತಾರೆ, ರೆಡಿ ಮಾಡ್ತೇವೆ ನಾವು. ಪ್ರೈಸ್ ಗೆಲ್ಲಿಲ್ಲ ಅಂದ್ರೂ ನೋಡೋರ್ಗೆ ಖುಷಿ ಕೊಡ್ಬೇಕಣ್ಣ. ಇಂಡಿಯನ್ ಆರ್ಮಿಗಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಇನ್ಯಾವ್ದಾದ್ರು ಬೇರೆ ರೀತಿ ಕುರಿಗಳನ್ನ ಅಂದ್ರೆ ಟಗರುಗಳನ್ನ ಸಾಕಿದ್ರಾ? ಸಾಕಿದ್ವಿ. ಹೆಸರು ಹೇಳ್ಬೋದಾ? ಅದು ರುದ್ರಸ್ವಾಮಿ ಅಂತಂದು ಸಾಕಿದ್ವಿ ನಾ. ಜಾಲ ಇತ್ತಾನ ಅದು. ಇಂಡಿಯನ್ ಆರ್ಮಿ ನಿಮ್ಮ ಮನೆಗೆ ಬಂದು ಎಷ್ಟು? ಒಂದು ಹಂಚಿಕೆ ಅಂತ ಇತ್ತಾನ. ಇಂಡಿಯನ್ ಆರ್ಮಿ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ಈಗ ಒಂದು 3.5 ವರ್ಷ ಆಯ್ತಾನ. ನಾವು ಆಗಸ್ಟ್ 15 ದಿನ ಇದನ್ನ ಬರ್ತಡೇ ಮಾಡ್ತಾವಣ. ಇದು ಬರ್ತಡೇನು ಮಾಡ್ತೇವೆ. ನಾವು ಆಗಸ್ಟ್ ತಿಂಗಳದಾಗ ತೊಗೊಂಡಿದ್ದಾನ. ಇದನ್ನ ಆಗಸ್ಟ್ 15ಕ್ಕೆ ಅಂತಂದು ಅವತ್ತು ಆಗಸ್ಟ್ 15 ಡಜಾರ್ನ ಆಗಿಂದ ಸಂಜೆ ಮುಂದೆ ನಾವು ಇದು ಮಾಡ್ತೇವಣ, ಇದ್ರದ್ದು ಬರ್ತಡೇ ಮಾಡ್ತೇವಣ. ಅವತ್ತನ ಇಂಡಿಯನ್ ಆರ್ಮಿ ಅಂತೇಳಿ ನಾಮಕರಣ ಅವತ್ತನ ಮಾಡಿದ್ರಿ. ಅವತ್ತ ಕಣ ಹಾಕ್ಯವನ, ಅವತ್ತ ಕಣ ಆ ಕಣ ಹಾಕಿದ ಕಣನ ನಂಬರ್ ಮಾಡೈತಾನ. ಅದು ಕಣದಲ್ಲಿ ನೀವು ಗೆದ್ದಾಗ ಆಗಿರ್ಬೋದು ಅಥವಾ ಕೆಲವೊಂದು ಟೈಮ್ ಸೋಲ್ತೀರಾ, ಆವಾಗ ಕಣದಲ್ಲಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್? ಈಗ ಗೆದ್ದದಾಗಿರ್ಬೋದು ಅಥವಾ ಸೋಲ್ಗಾಗಿರ್ಬೋದು ವ್ಯತ್ಯಾಸ? ಅದು ಗೆದ್ದತಂದ್ರು ಖುಷಿನ ನಮಗೆ. ಅದು ನಾವು ತಕೊಂಬಂದೇವು ಅಂದ್ರೂ ಖುಷಿನ ಅಣ್ಣ. ಅದು ಅಷ್ಟು ಆ ಪರಿ ಆಡೇ ಬಿಟ್ಟತನ ಅದು ಟಗರ. ಒಂದು ದಿನಾನು ನಾವು ಹೊಳ್ಳೆತಿ ನಮ್ಮ ಮನ್ಸಿಗೆ ಬೇಜಾರು ಒಂದು ದಿನ ಮಾಡಿಲ್ಲ ನಾ ಅದು ಮರಿ. ಕಣದಲ್ಲಿ ಅಣ್ಣ ನಿಮಗೆ ಪ್ರೈಸ್ ಅಂತ ಏನೇನು ಬರುತ್ತೆ ಅಂತ ಹೇಳ್ಬೋದು? ಪ್ರೈಸ್ ಅಣ್ಣ ಈಗ ಆಲ್ಮೋಸ್ಟ್ ಆಲ್ ಬೈಕ್ ನೋಡ್ದಾವ್ರಿ. ಫಸ್ಟ್ ಬೈಕ್, ಸೆಕೆಂಡ್ ಬಹುಮಾನ ಫ್ರಿಜ್, ಥರ್ಡ್ ಏನೋ ಮತ್ತೊಂದು ಏರ್ ಕೂಲರ್ದು ಇರ್ತಾವ್ರಿ. ಈಗ ನಾವು ಹಾಕಿದ್ದು ಅಷ್ಟು ರೊಕ್ಕದ ಕಣಕ್ಕೆ ಹಾಕಿವ್ರಿ. ಬೋಸೋಳ ಕಣಕ್ಕೆ ಒಂದಕ್ಕನ ಬೈಕಿನ ಕಣಕ್ಕೆ ಹಾಕಿದ್ವಿ. ಅವತ್ತು 3rd ಪ್ರೈಸ್ ಆಗಿದ್ದಾನೆ. ಇದು 52 ಇಂಚಿನ ಟಿವಿ ಕೊಟ್ಟರು ಬೈಕಿನ ಕಣದಲ್ಲಿ. ಅಂದರೆ ಈಗ ಸರ್ ಎಲ್ಲರೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಈ ಕುರಿ ಸಾಕಾಣಿಕೆಯಲ್ಲಿ. ಮುಂದೆ ಈಗ ಸುಮಾರು ಜನ ಎಲ್ಲ ಕಡೆ ಸಾಕ್ತಾರೆ ಕುರಿಗಳನ್ನ. ಈ ಕುರಿ ಸಾಕೋದು ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಈಗ ಮುಂದೆ ಈ ವಿಡಿಯೋ ನೋಡ್ತಿರೋರ್ಗಾಗಿರ್ಬೋದು, ಯಾರಾದರೂ ನೋಡಿ ಈ ವಿಡಿಯೋ ನೋಡಿ ಸಾಕೋರಿಗೆ ಇಷ್ಟಪಡೋದಿದ್ರೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಣ್ಣ ಇದೊಂದು ಹೆಮ್ಮೆನ ಇದು. ಇದರಿಂದ ದುಡ್ಡು ಮಾಡೋಕ್ಕಂತ ಯಾರು ಕೊಟ್ಟೋದಲ್ಲಣ್ಣ. ಇದನ್ನು ಈ ಟಗರು ಕಾಳಗ ಪ್ರೇಮಿಗಳಿದ್ರೆ ದುಡ್ಡು ಅಂತ ಇದೆಲ್ಲ ಮಾಡೋಕ್ಕೆ ಚಾನ್ಸ್ ಇಲ್ಲಣ್ಣ. ಒಂದು ಒಂದು ಪ್ರೇಮಿ ಮನೆ ಮಗಂಗೆ ಇದ್ದಂಗೆ ನೋಡೋಣ. ಇದು ಮನೆ ಮಗನ ಮೇಯಿಸ್ತೇವಲ್ಲ ನಾವು, ಮನೆ ಮಗ ಇದ್ದಂಗಣ. ಇದು ಒಂದು ಕ್ರೇಜನ ಅದು. ಆದ್ರಣ್ಣ ಈಗ ಕೆಲವೊಂದು ಇದೇನ ಈಗ ಇದನ್ನು ಮಾಡತ್ತಾರಣ್ಣ, ನ್ಯಾಯ ಮಾಡತ್ಬಿಟ್ರಣ್ಣ ಕಣದಲ್ಲಿ. ಈಗ ಅಡ್ವಾನ್ಸ್ ಬಿಡೋದಣ್ಣ. ಈಗ ಅಡ್ವಾನ್ಸ್ ಬಿಡ್ತಿರ್ತಾರೆ, ಸ್ವಲ್ಪ ಸಂಭಾಸ್ಕೊಂಡು ಬರೋದಿರ್ತತನ. ಈಗ ಹಂಗೆ ಮಾಡಲ್ಲಣ್ಣ, ಬರೀ ಜಗಳನ. ಈಗ ನನ್ನ ಮರಿ ಅದು ಅವ್ರ ಮರಿ ಹೆದರ್ತಿರ್ತತನ. ಈಗ ಆ ಮರಿ ಅಪೋಸಿಟ್ ಇದ್ದಾರೆ ಗೆದ್ರ ಅಂದ್ರೆ ಆ ಗೆದ್ದಾರ ಕೂಡ ನ್ಯಾಯ ಮಾಡತ್ಬಿಡ್ತಾರಣ್ಣ. ಆ ಥರ ಜಾಸ್ತಿ ನಡತ್ತನ. ಹಂಗೆ ಮಾಡಬಾರ್ದಣ್ಣ. ಹಂಗೆ ಮಾಡಿದ್ರೆ ಕಣ ನಡೆಯಲ್ಲಣ್ಣ. ಈಗ ಈ ಪೊಲೀಸರಿಂದ ಬಂದ್ ಆಕತ್ತಣ್ಣ ಕಣ. ಅಂದರೆ ಏನೇ ಒಂದಿದ್ರು ನೀವೇ ಕುತ್ಕೊಂಡು ಸರಿ ಮಾಡ್ಕೋಬೇಕಣ್ಣ. ಮತ್ತು ಈಗ ಹೊಸದಾಗಿ ಯಂಗ್ಸ್ಟರ್ಸ್ಗಳು ಹುಡುಗರು ಎಲ್ಲ ಇದ್ರ ಮೇಲೆ ಕ್ರೇಜ್ ಇದೆ. ನಮ್ಮ ಶಿವಮೊಗ್ಗ ಕಡೆ ಆಗಿರ್ಬೋದು, ದಾವಣಗೆರೆ, ಹುಬ್ಳಿ ಕಡೆ ಮತ್ತು ಹರಪನಹಳ್ಳಿ ಕಡೆ ಎಲ್ಲ ಇದ್ರ ಬಗ್ಗೆ ತುಂಬ ಒಂದು ಸದ್ದು ಇದೆ. ಕಣಗಳು ನಡೆಸೋದಾಗಿರ್ಬೋದು ಅಥವಾ ಅಲ್ಲಿ ಹುಡುಗರೆಲ್ಲ ಸಾಕೋದಾಗಿರ್ಬೋದು. ಈ ಹುಡುಗರುಗಳಿಗೆ ಈಗ ಸಣ್ಣದಾಗಿ ಶುರು ಮಾಡಿರೋ ಹುಡುಗರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಣ್ಣ ಏನಪ್ಪ ಅಣ್ಣ, ಚೆಂದಾಗೆ ಮೇಯಿಸ್ಬೇಕಣ್ಣ ಮರಿಗಳು. ನಮ್ಮ ಮರಿ ನಾವು ರೆಡಿ ಇಟ್ಟಿದ್ವಿ ಅಂದ್ರೆ ಅಪೋಸಿಟ್ ಮರಿ ತಾನೇ ಇದಕ್ಕತನ. ಅದು ಅಪೋಸಿಟ್ ಮರಿ ನಮ್ಮ ಮರಿ ಗ್ಯಾರಂಟಿ ನಮಗಿತ್ತು ಅಂದ್ರೆ ಅವಾಗ ಕಣಕ್ಕೆ ಹಾಕ್ಬೇಕಣ್ಣ. ಅದನ್ನ ಒಳ್ಳೆ ರೀತಿಯಿಂದ ಮೇಯಿಸಿ. ಈಗ ಒಬ್ಬೊಬ್ರು ಹಂಗ ಮರಿ ಮೇಯಿಸಿರೋದಿಲ್ಲ,
ಹಂಗೆ ತೊಗೊಂಬಂದು ಹಂಗೆ ಕಣಕ್ಕೆ ಹಾಕ್ತಾರಣ್ಣ ಅದು ಹೊಳ್ಳಿಂದ ನ್ಯಾಯ ಮಾಡ್ತಾರಣ್ಣ. ನ್ಯಾಯ ಮಾಡೋದ್ರಿಂದ ಏನಿಲ್ಲಣ್ಣ, ಅದನ್ನು ನಾವು ಉಳಿಸ್ಕೋಬೇಕು. ಈಗ ನಾವು ಕಣ ಇನ್ನೊಂದು ಊರಾಗ ನಾವು ಈಗ ಇನ್ನೊಂದು ಊರಾಗ ಹೋಗಿ ನಾವು ಇನ್ನೊಬ್ರು ಜಗಳ ಮಾಡಿ ಬಂದ್ರೆ ಆ ಪಾಪ ಅವ್ರಿಗೆ ಕಣ ಇಡಕ್ಕೆ ಬರಲ್ಲಣ್ಣ, ಅವ್ರಿಗೆ ತೊಂದರೆ ಆಕತಿ, ಇಟ್ಟಾರಿಗೆ ತೊಂದರೆ ಆಕತ್ತಣ್ಣ. ಆ ಥರ ಮಾಡಬಾರ್ದಂತ ಯುವಕರು. ಅಂದರೆ ಬೇರೆ ಕಡೆ ಕಣ ಇಟ್ರು ಕ್ಲೀನಾಗಿ ನಡೆಸ್ಕೊಡಿ ಅಂತ ಹಾಂ ಕೇಳ್ಕೊಳ್ತಿದ್ರಾ? ಇಂಡಿಯನ್ ಆರ್ಮಿ ಏನಂತಂದ್ರೆ ಇದು ನಾವು ತೊಗೊಂಬಂದಿಂದ ನಮ್ಗೆ ಎಲ್ಲ ಥರ ಇದನ್ನು ಕೊಡ್ಬೇಕಂತ ಭಾಳ ಮಂದಿ ಹೇಳಿದ್ರಣ್ಣ. ನಮ್ಗೆ ಕೊಡ್ರಿ ಟಗರ ರೊಕ್ಕ ಭಾಳ ಅಂತೇಳಿ ಭಾಳ ದುಡ್ಡಿನೂ ಕೇಳ್ಯಾರಣ, 3-10 ಮಟ್ಟ ಕೇಳ್ಯಾರಣ. ನಾವು ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಅದು ಬಂದಾಗಿಂದ ನಮ್ಮ ಹೆಸರು ಮಾಡೈತೆ ನಾನು, ಅದರ ಹೆಸರು ಅಷ್ಟೇ ಮಾಡಿಲ್ಲ ನಾನು. ನಮ್ಮ ಫ್ರೆಂಡ್ ಸರ್ಕಲ್ ನಮ್ದು ಎಲ್ಲರೂ ಹೆಸರು ಮಾಡೈತಿ. ಆ ಕಾರಣಕ್ಕಾಗಿ ಅದನ್ನು ಕೊಡೋದೇ ಬೇಡಪ್ಪ, ಮನ್ಯಾಗ ಇರಲಿ ಅಂತೇಳಿ ನಾವು ಅದನ್ನು ಇದು ಮಾಡ್ಕೊಂಬಿಟ್ಟೇವಣ್ಣ, ಸಾಕೊಂಡೀವಿ. ಆಮೇಲೆ ಟಗರ್ ಕಾಳಗ ಅಂತಂದ್ರೆ ಹೆಂಗಣ್ಣ ಇದು ಬರೀ ಇದಕ್ಕೆ ಯಾವ ಆಫೀಸರು ಹೊರತು ಯಾರು ಬರೋದಿಲ್ಲಣ್ಣ. ಇದಕ್ಕೆ ಬರೀ ಖಾಲಿ ಪಾಲ್ತು ಹುಡುಗರಣ್ಣ, ಕ್ರೇಜ್ ಇದ್ದಾರೆ ಅಷ್ಟೇ ಹೋಗ್ಬೇಕಣ್ಣ ಈ ಟಗರಿನ ಕಡೆ. ಈ ಇಂಡಿಯನ್ ಆರ್ಮಿ ಸಾಕ್ತಿರೋದಕ್ಕೆ ನಿಮಗೆ ಯಾವ್ದಾದ್ರು ಬೇರೆ ಇನ್ಸ್ಪಿರೇಷನ್ ಮರಿ ಯಾವ್ದಾದ್ರು ಇದೆಯಾ? ಅಂದರೆ ನೀವು ಯಾವ್ದಾದ್ರು ಇದಕ್ಕಿಂತ ತುಂಬ ಇಷ್ಟಪಟ್ಟಿರೋ ಮರಿ ಯಾವ್ದಾದ್ರು ಇದೆಯಾ? ಹಿಂದೆನಾ ಹಿಂದೆ ಮೈಲಾರಿ ಅಂತ ಇತ್ತಾನ ಒಂದು, ಇಲ್ಲಿ ನಮ್ಮ ಊರ್ದ ಒಂದು ಮೈಲಾರಿ ಅಂತ ಇತ್ತಾನ, ಅದು ಒಳ್ಳೆ ಹೆಸರು ಮಾಡ್ತಾನೆ, ತುಂಬ ಇಷ್ಟಪಟ್ಟು. ಅದು ಭಾಳ ಇಷ್ಟಪಟ್ಟೆ. ಅಂದರೆ ಅಣ್ಣ ಈಗ ಇಷ್ಟೊತ್ತವರೆಗೂ ಇಟ್ಕೊಂಡು ನಿಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಆಗಿರ್ಬೋದು ಅಥವಾ ಅದರ ಹೆಸರು ಯಾವ ರೀತಿ ಬಂತು ಮತ್ತು ಅದನ್ನು ಯಾವ ರೀತಿ ಸಾಕೋದಾಗಿರ್ಬೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ಟಗರುಗಳನ್ನ ಸಾಕಿ ಮತ್ತು ಇನ್ನೂ ಹೆಚ್ಚಿನ ಟಗರು ಕಣದಲ್ಲಿ ಅಟೆಂಡ್ ಆಗಿ ಇನ್ನೂ ಹೆಚ್ಚಿನ ಪ್ರೈಸ್ನ ಗೆಲ್ಲಿ ಇಂಡಿಯನ್ ಆರ್ಮಿ ಹೆಸರು ನಿಮ್ಮ ಹೆಸರು ಅದು ಇನ್ನೂ ಮೇಲ್ಗಡೆ ತಗೊಂಡೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅಣ್ಣ, ಥ್ಯಾಂಕ್ಸ್.